ಅತ್ಯಂತ ದೀರ್ಘ ಅವಧಿಗೆ ಆಳಿದಂತಹ ರಾಜಮನೆತನ ಯಾವುದು ಅಂತೇಳಿ ಕೇಳಿದ್ರೆ ನಾವು ಯಾರು ಅಂತ ಹೇಳ್ತೀವಿ? ತಲಕಾಡಿನ ಗಂಗರು. ತಲಕಾಡಿನ ಗಂಗರು ಸುಮಾರು ಇವರು ಕ್ರಿಸ್ತಶಕ 350ರಿಂದ 1050ರವರೆಗೆ ಸುಮಾರು 8 ಶತಮಾನಗಳ ಕಾಲ ಕರ್ನಾಟಕವನ್ನು ಆಳ್ತಾರೆ. ಸೊ ಇವ್ರ ಬಗ್ಗೆ ಬರುವಂಥ ಮೊದಲ ಪ್ರಶ್ನೆ ಯಾವುದು ಅಂತಂದ್ರೆ, ಕರ್ನಾಟಕವನ್ನ ಅತ್ಯಂತ ದೀರ್ಘ ಅವಧಿಗೆ ಆಳಿದ ಮನೆತನ ಯಾವುದು ಅಂತೇಳಿ ಪ್ರಶ್ನೆ ಬರುತ್ತೆ. ಕರ್ನಾಟಕವನ್ನ ಅತ್ಯಂತ ದೀರ್ಘ ಅವಧಿಗೆ ಆಳಿದ ಮನೆತನ ಯಾವುದು ಅಂತಂದ್ರೆ ತಲಕಾಡಿನ ಗಂಗರು. ಅಂದ್ರೆ ಈ ಸುಮಾರು 8 ಶತಮಾನದವರೆಗೆ ಅಂತೇಳಿ ನಾನು ಹೇಳಿದೆ, ಈ 8 ಶತಮಾನದವರೆಗೆ ಇವರು ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡಿಲ್ಲ. ಆರಂಭದಲ್ಲಿ ಸ್ವತಂತ್ರರಾಗಿದ್ರು, ಆಮೇಲೆ ನೋಡ್ರಿ ಇವರು ಸ್ವತಂತ್ರ ಆಳ್ವಿಕೆ ಕ್ರಿಸ್ತಶಕ 350ರಿಂದ ಹೆಚ್ಚು ಕಡಿಮೆ 550ರವರೆಗೆ ಸ್ವತಂತ್ರ ಆಳ್ವಿಕೆಯನ್ನ ಮಾಡ್ತಾರೆ. ಅದಾದ ಮೇಲೆ ಬಾದಾಮಿ ಚಾಲುಕ್ಯರ ಸಾಮಂತರು, ಸಾಮಂತರಾಗಿರ್ತಾರೆ. ಆಮೇಲೆ ರಾಷ್ಟ್ರಕೂಟರ ಸಾಮಂತರಾಗಿ ಮುಂದುವರಿತಾರೆ. ಇವರು ಕೇವಲ 200 ವರ್ಷ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದ್ರು. ಮಿಕ್ಕಿದಂತಹ ಕಾಲವನ್ನ ಬೇರೆ ಬೇರೆ ದೊರೆಗಳ ಸಾಮಂತರಾಗಿ ಆಳ್ವಿಕೆಯನ್ನ ಮುಂದುವರಿಸಿದ್ರು. ಸೊ ಇವರು ಆಳಿದ ಪ್ರಾಂತ್ಯ ಯಾವುದು ಅಂತಂದ್ರೆ, ಯಾವ ಭಾಗವನ್ನ ಇವರು ಆಳ್ತಿದ್ರು ಅಂತಂದ್ರೆ ಗಂಗವಾಡಿ. ಇವರ ಪ್ರಾಂತವನ್ನ ಏನಂತೇಳಿ ಕರಿತೀವಿ? ಗಂಗವಾಡಿ. ಗಂಗವಾಡಿ ಅಂತಂದ್ರೆ ಪ್ರಸ್ತುತ ದಕ್ಷಿಣ ಕರ್ನಾಟಕ. ಗಂಗವಾಡಿ ಅಂತಂದ್ರೆ ಯಾವುದು? ಪ್ರಸ್ತುತ ದಕ್ಷಿಣ ಕರ್ನಾಟಕವನ್ನ ನಾವೇನಂತೇಳಿ ಕರಿತೀವಿ? ಗಂಗವಾಡಿ ಅಂತ ಹೇಳಿ ಕರಿತೀವಿ. ಈ ನೋಡ್ರಿ ಬಹಳ ಇಂಪಾರ್ಟೆಂಟ್. ಆರಂಭದಲ್ಲಿ ಕೇವಲ 200 ವರ್ಷಗಳ ಕಾಲ ಮಾತ್ರ ಇವರು ಸ್ವತಂತ್ರರಾಗಿ ಆಳ್ವಿಕೆ ಮಾಡಿದ್ರು. ತದನಂತರದಲ್ಲಿ ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ರು, ರಾಷ್ಟ್ರಕೂಟರ ಸಾಮಂತರಾಗಿದ್ರು. ಹಾಗಾದ್ರೆ ಇವರ ಒಟ್ಟು ಆಳ್ವಿಕೆಯ ಎಷ್ಟು? ಅತಿ ಹೆಚ್ಚು ಕಾಲ ಕರ್ನಾಟಕವನ್ನು ಆಳಿದ ರಾಜಮನೆತನ ಯಾವುದು ಅಂತೇಳಿ ಏನಾದರೂ ಪ್ರಶ್ನೆ ಬಂದ್ರೆ ನೀವೇನಂತ ಹೇಳಬೇಕು? ತಲಕಾಡಿನ ಗಂಗರು. ಹಾಗಾದ್ರೆ ಇವರ ಮೂಲ ಸಿದ್ಧಾಂತವನ್ನ ನಾವು ಅಧ್ಯಯನ ಮಾಡೋಣ. ಯಾವ ಮೂಲದವರು ಇವರು? ಯಾವ ಪ್ರದೇಶದವರು ಇವರು? ಈ ಪ್ರಶ್ನೆ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಇವರ ಮೂಲ ಯಾವುದು? ಎಲ್ಲಿಂದ ಬಂದ್ರು? ಯಾಕಂತಂದ್ರೆ ಇತ್ತೀಚೆಗೆ ಪ್ರಶ್ನೆಗಳು ಇವೇ ಬರ್ತವೆ. ಕನ್ನಡ ಮೂಲ, ತೆಲುಗು ಮೂಲ, ಆ ಮೂಲ, ಈ ಮೂಲ. ಹಾಗಾದ್ರೆ ಇವರ ಮೂಲ ಯಾವುದು? ಈ ಕಲ್ಲೂರು ಗುಡ್ಡ ಶಾಸನ ಅಂತ ಬರುತ್ತೆ. ಇವರ ಕಾಲದ ಕಲ್ಲೂರು ಗುಡ್ಡ ಶಾಸನ. ಈ ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ಇವರು ಯಾವ ಮೂಲದವರು ಅಂತಂದ್ರೆ ಇವು ಅಯೋಧ್ಯೆಯ ಇಕ್ಷ್ವಾಕು ವಂಶದವರು ಅಂತ ಹೇಳಿ. ಇವರು ಯಾವ ವಂಶದವರು? ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ಇವರು ಅಯೋಧ್ಯೆಯ ಇಕ್ಷ್ವಾಕು ವಂಶದವರು. ಇನ್ನು KP ಜಯಸ್ವಾಲ್ ಅಂತ ಒಬ್ಬ ಇತಿಹಾಸಕಾರರು ಬರ್ತಾರೆ. ಈ KP ಜಯಸ್ವಾಲ್ ಅನ್ನೋ ಒಬ್ಬ ಇತಿಹಾಸಕಾರರ ಪ್ರಕಾರ ಇವರು ಎಲ್ಲಿಯವರು ಅಂತಂದ್ರೆ ಉತ್ತರ ಭಾರತದ ಕಣ್ವ ವಂಶದವರು. ಉತ್ತರ ಭಾರತದ ಕಣ್ವ ವಂಶದವರು ಅಂತೇಳಿ ಯಾರು ಹೇಳ್ತಾರೆ? KP ಜಯಸ್ವಾಲ್ ಅವರು ಹೇಳ್ತಾರೆ. ಇನ್ನು ಪ್ರಸಿದ್ಧ ಇತಿಹಾಸಕಾರ SV ವಿಶ್ವನಾಥ್ ಅವರ ಪ್ರಕಾರ ಇವರು ಯಾವ ಮೂಲ? ಇವ್ರದ್ದು ತಮಿಳು ಮೂಲ. ಇವರು ತಮಿಳುನಾಡಿಗೆ ಸೇರಿದವರು ಅಂತೇಳಿ ಯಾವ ಇತಿಹಾಸಕಾರ ಹೇಳಿದ್ದಾರೆ ಅಂತಂದ್ರೆ SV ವಿಶ್ವನಾಥ್ ಅವರು. ಆದರೆ ಬಹುತೇಕರು ಒಪ್ಕೊಂಡಿರ್ತಕ್ಕಂತಹ ಮೂಲ ಸಿದ್ಧಾಂತ ಯಾವುದು? ನಮ್ಮ BL ರೈಸ್ ಆಗಿರ್ಬೋದು, MV ಕೃಷ್ಣರಾವ್ ಆಗಿರ್ಬೋದು, MV ಕೃಷ್ಣರಾವ್ ಆಗಿರ್ಬೋದು, ಅಥವಾ ಪಂಚಮುಖಿಯವರಾಗಿರ್ಬೋದು.
ಅಥವಾ ಡಾಕ್ಟರ್ ಶೇಖ್ ಅಲಿ ಅವರ ಪ್ರಕಾರ ಇವರು ಯಾವ ಮೂಲದವರು? ಇವರು ಕನ್ನಡ ಮೂಲದವರು. ಇವರು ಕರ್ನಾಟಕದವರೇ, ಕರ್ನಾಟಕದ ಮೂಲದವರೇ, ಕರ್ನಾಟಕವನ್ನ ಆಳಿದ್ರು ಅಂತೇಳಿ ಯಾರು ಹೇಳ್ತಾರೆ? ಡಾಕ್ಟರ್ ಶೇಖ್ ಅಲಿ ಅವರು ಹೇಳ್ತಾರೆ. ಡಾಕ್ಟರ್ ಶೇಖ್ ಅಲಿ ಅವರು ಹೇಳ್ತಾರೆ. ನೋಡ್ರಿ, ಮೂಲದ ಸಿದ್ಧಾಂತ ಮೊನ್ನೆ FDA ದಲ್ಲಿ ಕೇಳಿದ್ರು, SDA ದಲ್ಲಿ ಕೇಳಿದ್ರು. ಸೊ ಹೀಗಾಗಿ ಈ ಮೂಲ ಸಿದ್ಧಾಂತಗಳು ನಿಮಗೆ ಗೊತ್ತಿರಬೇಕು. ಯಾವ ಮೂಲದವರು ಇವರು ಅನ್ನೋದು ನಿಮಗೆ ಗೊತ್ತಿರಬೇಕು. ಆಮೇಲೆ ಯಾವ ಇತಿಹಾಸಕಾರ ಯಾವ ಮೂಲದ ಸಿದ್ಧಾಂತವನ್ನ ಹೇಳಿದ್ದ, ಯಾವ ಇತಿಹಾಸಕಾರ ಯಾವ ಮೂಲದ ಸಿದ್ಧಾಂತವನ್ನ ಹೇಳಿದ್ದ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಕ್ಲಿಯರ್ ಇದೆಯಾ? ಹೀಗಾದ್ರೆ ಇವರ ಮೂಲ ಪುರುಷ ಯಾರು ಅಂದ್ರೆ ಈ ಮನೆತನದ ಸ್ಥಾಪಕ ಯಾರು? ಅತ್ಯಂತ ಹೆಚ್ಚು ಬಾರಿ PC ನಲ್ಲಿ, PSI ನಲ್ಲಿ ಈ ಪ್ರಶ್ನೆ ಸಾಕಷ್ಟು ಬಾರಿ ಬಂದಿದೆ. ತಲಕಾಡಿನ ಗಂಗರ ಮೂಲ ಪುರುಷ ಯಾರು? ತಲಕಾಡಿನ ಗಂಗರ ಮೂಲ ಪುರುಷ ಯಾರು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಈ ತಲಕಾಡಿನ ಗಂಗರ ಮೂಲ ಪುರುಷ ಅಥವಾ ಸ್ಥಾಪಕ ಯಾರು ಅಂತಂದ್ರೆ ನೀವೇನಂತ ಹೇಳ್ಬೇಕು? ಕೆಲವೊಂದು ಕಡೆ ನಿಮಗೆ ದಡಿಗ ಮತ್ತು ಮಾಧವ ಅಂತ ಕೊಟ್ಟಿರ್ತಾರೆ. ದಡಿಗ ಮತ್ತು ಮಾಧವ ಅಂತೇಳಿ ಕೊಟ್ಟಿರ್ತಾರೆ. ನಾವು ದಡಿಗ ಮತ್ತು ಮಾಧವ ಅಂತಾದ್ರೂ ಬರೀಬಹುದು, ಅಥವಾ ಇನ್ನೊಂದು ಹೆಸರು ಮಾಧವನ ಇನ್ನೊಂದು ಹೆಸರು ಕೊಂಗನಿ ವರ್ಮ ಅಂತ ಹೇಳಿ ಕೂಡ ನಾವು ಕರೀಬಹುದು. ಇವನೇ ಸ್ಥಾಪಕ. ದಡಿಗ ಮತ್ತು ಮಾಧವರ ಇವರ ಸ್ಥಾಪಕರು. ಇನ್ನು ಇವರ ಲಾಂಛನ ಯಾವುದು ಅಂದ್ರೆ ಎಲ್ಲ ನೋಡ್ರಿ, ಇವು ಸಿಂಪಲ್ ಒನ್ ಲೈನರ್ ಪ್ರಶ್ನೆಗಳು ನಿಮ್ಮ PC ಗೆ ಆಗ್ಬಹುದು. ಲಾಂಛನ ಯಾವುದು? ಮದಗಜ. ಧ್ವಜ ಯಾವುದು ಅಂತಂದ್ರೆ ಪಿಂಚಾಧ್ವಜ. ಪಿಂಚಾಧ್ವಜ ಇವರ ಧ್ವಜ. ಇನ್ನು ಇವರ ರಾಜಧಾನಿಗಳು ಕೂಡ ಪ್ರಶ್ನೆ ಆಗ್ತದೆ. ಇವರ ಮೊದಲ ರಾಜಧಾನಿ ಯಾವುದು ಅಂತಂದ್ರೆ ಕುವಲಾಲಪುರ. ಕುವಲಾಲಪುರ ಅಂತಂದ್ರೆ ಇವತ್ತಿನ ಕೋಲಾರ. ಕುವಲಾಲಪುರ ಅಂತಂದ್ರೆ ಇವತ್ತಿನ ಕೋಲಾರ. ಇನ್ನು ಎರಡನೇ ರಾಜಧಾನಿ ತಲವನಪುರ ಅಂತ ಹೇಳಿ. ತಲವನಪುರ ಅಂತಂದ್ರೆ ತಲಕಾಡು. ಸರಿ, ಇವೆರಡೇ ರಾಜಧಾನಿನ ಇಲ್ಲ. ಇವರ ಆಡಳಿತದ ಕೊನೆಯ ಭಾಗದಲ್ಲಿ ಇವರ ರಾಜಧಾನಿಗಳನ್ನ ಮೊದಲು ಮಾಕುಂದಕ್ಕೆ ವಿಸ್ತರಿಸಲಾಗಿತ್ತು. ಮಾಕುಂದ ಅಂತಂದ್ರೆ ಇವತ್ತಿನ ಈ ರಾಮನಗರ ಚನ್ನಪಟ್ಟಣದ ಮಧ್ಯದಲ್ಲಿ ಬರ್ತದೆ. ಸೊ ಹೆಚ್ಚು ಕಡಿಮೆ ಚನ್ನಪಟ್ಟಣ ಅಂತೇಳಿ ಬರ್ಕೊಳ್ಳಿ. ಇನ್ನು ಇವರ ಕೊನೆಯ ರಾಜಧಾನಿ ಯಾವುದು? ಮನ್ನೆ ಅಂತ ಹೇಳಿ ಕರಿತೀವಿ. ಮನ್ನೆ ಅಂತಂದ್ರೆ ಇವತ್ತಿನ ನೆಲಮಂಗಲದ ಹತ್ರ, ತುಮಕೂರು ಹತ್ರ, ಬೆಂಗಳೂರು ತುಮಕೂರು ಮಧ್ಯದಲ್ಲಿ ಏನು ನೆಲಮಂಗಲ ಬರ್ತದೆ, ಅಲ್ಲಿ ಒಂದು ಮನ್ನೆ ಅನ್ನೋ ಒಂದು ಸ್ಥಳ ಇದೆ. ಆ ಒಂದು ಸ್ಥಳ ಇವರ ಕೊನೆಯ ರಾಜಧಾನಿ. ಸೊ ಇವರ ಪ್ರಮುಖ ರಾಜಧಾನಿಗಳು ಯಾವ್ಯಾವು? ಮೊದಲನೆಯದಾಗಿ ಕುವಲಾಲಪುರ, ಎರಡನೇದಾಗಿ ತಲವನಪುರ, ಮೂರನೇದಾಗಿ ಮಾಕುಂದ, ನಾಲ್ಕನೇದಾಗಿ ಮನ್ನೆ. ಈ 4 ರಾಜಧಾನಿಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಆಮೇಲೆ ಯಾರ್ಯಾರು ಕ್ಲಾಸ್ ನೋಡ್ತಾ ಇದ್ದೀರಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ನೀವು ಕೊಡುವಂಥ ಲೈಕ್ ಬಟನ್ ಕೂಡ ಬಹಳ ಇಂಪಾರ್ಟೆಂಟು. ಸೊ ಎಲ್ಲರೂ ತಪ್ಪದೆ ಆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡೋದು ಮರಿಬೇಡಿ, ನಿಮಗೆ ಕ್ಲಾಸ್ಗಳು ಇಷ್ಟ ಆಗ್ತಾ ಇದ್ರೆ. ಅಲ್ರೈಟ್, ಗಂಗರ ಆರಂಭಿಕ ಮಾಹಿತಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನು ಮೊದಲನೇ ಪ್ರಮುಖ ದೊರೆ ಯಾರು? ಮೊದಲನೇ ಪ್ರಮುಖ ದೊರೆ ಯಾರು? ಮೊದಲನೇ ಪ್ರಮುಖ ದೊರೆ ಯಾರು ಅಂದ್ರೆ ದಡಿಗ ಅಥವಾ ಕೊಂಗನಿ ವರ್ಮ. ದಡಿಗ ಅಥವಾ ಕೊಂಗನಿ ವರ್ಮ. ನೋಡ್ರಿ, ಸಾಕಷ್ಟು ಬಾರಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಆಪ್ಷನ್ ನಲ್ಲಿ ಗಂಗರ ಸ್ಥಾಪಕ ಯಾರು ಅಂತೇಳಿ ಕೆಲವೊಂದ್ ಸರ್ತಿ ದಡಿಗ ಅಂತ ಕೊಟ್ಟಿರ್ತಾರೆ, ಕೆಲವೊಂದ್ ಸರ್ತಿ ಕೊಂಗನಿ ವರ್ಮ ಅಂತ ಕೊಟ್ಟಿರ್ತಾರೆ. ಇಬ್ರು ಒಂದೇ. ಕ್ರಿಸ್ತಶಕ 350ರಿಂದ ಕ್ರಿಸ್ತಶಕ 400ರವರೆಗೆ ಯಾರು ಆಳ್ವಿಕೆ ಮಾಡ್ತಾರೆ? ದಡಿಗ ಆಳ್ವಿಕೆಯನ್ನ ಮಾಡ್ತಾನೆ. ದಡಿಗ ಆಳ್ವಿಕೆಯನ್ನ ಮಾಡ್ತಾನೆ. ಇವನಿಗೆ ಹಲವಾರು ಬಿರುದುಗಳಿದ್ವು. ಇವನ ಪ್ರಮುಖ ಬಿರುದುಗಳು ಅಂತಂದ್ರೆ ಒಂದಂತೂ ಕೊಂಗನಿ ವರ್ಮ ಇವನ ಪ್ರಮುಖ ಬಿರುದು, ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಇನ್ನೊಂದು ಪ್ರಮುಖ ಬಿರುದು ಪದ್ಮನಾಭವ ಸುತ ಅಂತ ಹೇಳಿ. ಪದ್ಮನಾಭವ ಸುತ ಇವನ ಪ್ರಮುಖ ಬಿರುದು.
ಅದಷ್ಟೇ ಅಲ್ಲ, ಬಾನವಂಶ ಬಾನವಂಶ ವನದಾವಾನಲ ಅಂತ ಹೇಳಿ, ವನದಾವಾನಲ ಅಂತ ಹೇಳಿ, ಅಂದ್ರೆ ಬಾನವಂಶದವರನ್ನ ಸಂಹರಿಸಿ ಯಾವ ಬಿರುದನ್ನ ಪಡ್ಕೊಳ್ತಾನೆ ಇವನು? ಬಾನವಂಶ ವನದಾವಾಲ. ಇನ್ನು ಇವನ ಗುರು ಅನ್ನೋದು ಪ್ರಶ್ನೆ ಆಗುತ್ತೆ, ಯಾಕಂದ್ರೆ ಸಾಮ್ರಾಜ್ಯ ಸ್ಥಾಪಕನ ಗುರು ಬಹಳ ಇಂಪಾರ್ಟೆಂಟು. ಇವನ ಗುರು ಯಾರು ಅಂತಂದ್ರೆ ಸಿಂಹನಂದಿ. ಸಿಂಹನಂದಿ ಯಾವ ವಂಶದವನು? ಇವನು ಜೈನ ವಂಶದವನು. ಸೊ ಹೀಗಾಗಿ ಆರಂಭಿಕ ಗಂಗದೊರೆಗಳು ಜೈನ ವಂಶಕ್ಕೂ ಕೂಡ ಬೆಂಬಲವನ್ನ ನೀಡಿದ್ರು, ಜೈನ ವಂಶಕ್ಕೂ ಕೂಡ ಬೆಂಬಲವನ್ನ ನೀಡಿದ್ರು. ಆಮೇಲೆ ನಿಧಾನವಾಗಿ ಜೈನರ ವಂಶವನ್ನೇ ಮುಂದುವರಿಸಿಕೊಂಡು ಹೋದ್ರು. ಜೈನ ಧರ್ಮಕ್ಕೆ ಸಾಕಷ್ಟು ಆಶ್ರಯವನ್ನ ನೀಡ್ತಾರೆ ಇವರು. ಆಮೇಲೆ ಈ ದಡಿಗನ ಇನ್ನೊಂದು ಸಾಧನೆ ಏನಂತಂದ್ರೆ, ಈ ದುಂಡಲಿಯಲ್ಲಿ ಏನು ಮಾಡ್ತಾನೆ ಇವನು? ಒಂದು ಚೈತ್ಯವನ್ನ ನಿರ್ಮಾಣ ಮಾಡ್ದ. ದುಂಡಲಿಯಲ್ಲಿ ಚೈತ್ಯವನ್ನ ನಿರ್ಮಿಸಿದವನು ಯಾರು? ದಡಿಗ ಅಂತೇಳಿ ಹೇಳ್ತೀವಿ. ದಡಿಗ ಅಂತೇಳಿ ಹೇಳ್ತೀವಿ. ಇನ್ನು ದಡಿಗನ ನಂತರ ಬರುವವನು ಯಾರು? 1ನೇ ಮಾಧವ. ಈ 1ನೇ ಮಾಧವನ ಬಗ್ಗೆ ನಿಮಗೆ ಗೊತ್ತಿರಬೇಕು. ಯಾರಿವನು 1ನೇ ಮಾಧವ? ಇವನ ಬಗ್ಗೆ ಏನು ಪ್ರಶ್ನೆ ಆಗ್ತದೆ? ಕ್ರಿಸ್ತ ಶಕ 400ರಿಂದ 435ರವರೆಗೆ ಆಳ್ವಿಕೆ ಮಾಡ್ತಾನೆ ಯಾರು? 1ನೇ ಮಾಧವ. ತಲಕಾಡಿನ ಗಂಗರ 1ನೇ ಮಾಧವ. ಇವನ ಬಗ್ಗೆ ಏನಂತ ಪ್ರಶ್ನೆ ಕೇಳ್ತಾರೆ? ಮೊದಲ ಐತಿಹಾಸಿಕ ದೊರೆ ಯಾರು? ಶಾಸನಗಳಲ್ಲಿ ಉಲ್ಲೇಖವಾದ ಮೊದಲ ದೊರೆ ಯಾರು? ಶಾಸನಗಳಲ್ಲಿ ಉಲ್ಲೇಖವಾದ ಮೊದಲ ದೊರೆ ಯಾರು ಅಂತಂತ ಕೇಳ್ತಾರೆ. ಅವಾಗ ಏನ್ ಹೇಳಬೇಕು? 1ನೇ ಮಾಧವ. 1ನೇ ಮಾಧವನ ಬಗ್ಗೆ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ. ಏನು? ವೆರಿ ಗುಡ್. ಇವನ ಕೃತಿ ಬಹಳ ಇಂಪಾರ್ಟೆಂಟ್. ಸ್ವತಃ ಸಾಹಿತ್ಯ ಆಗಿದ್ದಂತಹ 1ನೇ ಮಾಧವ ಯಾವ ಕೃತಿಯನ್ನ ಬರೀತಾನೆ? ದತ್ತಕ ಸೂತ್ರ ವೃತ್ತಿ ಅನ್ನೋ ಒಂದು ಕೃತಿಯನ್ನ ಬರೆದ. ಇದು ಡಬಲ್ ಸ್ಟಾರ್ ಕ್ವಶನ್ ನೋಡ್ರಿ. ದತ್ತಕ ಸೂತ್ರ ವೃತ್ತಿ ಎಂಬ ಕೃತಿಯನ್ನ ಬರೆದವರು ಯಾರು? ದತ್ತಕ ಸೂತ್ರ ವೃತ್ತಿ ಎಂಬ ಕೃತಿಯನ್ನ ಬರೆದವರು ಯಾರು? ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ದತ್ತಕ ಸೂತ್ರ ವೃತ್ತಿ ಎಂಬ ಕೃತಿಯನ್ನ ಬರೆದವರು ಬೇರೆ ಯಾರೂ ಅಲ್ಲ, 1ನೇ ಮಾಧವ. 1ನೇ ಮಾಧವ ಯಾವ ಕೃತಿಯನ್ನ ಬರಿತಾನೆ? ದತ್ತಕ ಸೂತ್ರ ವೃತ್ತಿ ಎಂಬ ಕೃತಿಯನ್ನ ಬರಿತಾನೆ. ಎಲ್ರಿಗೂ ಕೂಡ ನೆನಪಿರಲಿ ಇದು. ನೆಕ್ಸ್ಟ್ ಬರುವಂತ ದೊರೆ ಹರಿವರ್ಮ ಅಂತ ಹೇಳಿ. ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಬರುತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಆ PDF ಅನ್ನು ನಾನು ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, 1ನೇ ಮಾಧವನ ನಂತರ ಪ್ರಮುಖ ದೊರೆ ಹರಿವರ್ಮ. ಹರಿವರ್ಮನ ಬಗ್ಗೆ ನೀವೇನು ಹೆಚ್ಚಿಗೆ ಓದ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹರಿವರ್ಮನ ಬಗ್ಗೆ ಒಂದು ಪಾಯಿಂಟ್ ನೆನಪಿದ್ರೆ ಸಾಕು. ಏನ್ ಸರ್ ಅಂತ ಇಂಪಾರ್ಟೆಂಟ್ ಪಾಯಿಂಟು? ನಾನು ಹೇಳಿದೆ ಇವರ ಆರಂಭಿಕ ರಾಜಧಾನಿ ಯಾವುದು? ಕೋಲಾರ ಆಗಿತ್ತು ಅಂತ ಹೇಳಿದೆ. ಆದರೆ ಇವರ ಪ್ರಮುಖ ರಾಜಧಾನಿ ತಲಕಾಡು. ಸೊ ಹಾಗಾದ್ರೆ ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸಿದವರು ಯಾರು? ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸಿದವರು ಯಾರು ಅಂತೇಳಿ ಪ್ರಶ್ನೆ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಹರಿವರ್ಮ ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸ್ತಾನೆ. ಓಕೆ, ಇವನ ನಂತರ ಬರುವಂತ ಪ್ರಮುಖ ದೊರೆ ಯಾರು? 3ನೇ ಮಾಧವ. 3ನೇ ಮಾಧವನ ಬಗ್ಗೆ ಕೂಡ ಪ್ರಮುಖವಾದ ಒಂದು ಪ್ರಶ್ನೆ ಬರುತ್ತೆ. ಏನು 3ನೇ ಮಾಧವನ ಬಗ್ಗೆ ಪ್ರಶ್ನೆ? ಮೊದಲನೇದಾಗಿ ಇವನ ಬಿರುದು ಕೇಳ್ತಾರೆ. ಯಾವ ಬಿರುದು ಅಂತ ಹೇಳಿ. ಇವನ ಪ್ರಸಿದ್ಧ ಬಿರುದು ಯಾವುದು ಅಂತಂದ್ರೆ ತಡಾಂಗಲ ಮಾಧವ. ಇವನ ಪ್ರಸಿದ್ಧವಾದ ಬಿರುದು ಒಂದೇದೇನೋ ತಡಾಂಗಲ ಮಾಧವ. ಇನ್ನು ಇವನ ಬಗ್ಗೆ ಅತ್ಯಂತ ಇಂಪಾರ್ಟೆಂಟ್ ಅಂತ ಪಾಯಿಂಟು, ಬೌದ್ಧ ಧರ್ಮವನ್ನ ಬೆಂಬಲಿಸಿದ ಏಕೈಕ ಗಂಗರ ದೊರೆ. ಬಹುತೇಕರು ಜೈನ ಧರ್ಮವನ್ನ ಬೆಂಬಲಿಸ್ತಾರೆ. ಗಂಗರಲ್ಲಿ ನೋಡ್ರಿ ನೀವು, ಬಹುತೇಕರು ಯಾವ ಧರ್ಮವನ್ನ ಪಾಲಿಸ್ತಾರೆ? ಬಹುತೇಕರು ಜೈನ ಧರ್ಮವನ್ನ. ಆದರೆ ಈ ಒಂದು ಗಂಗರಲ್ಲಿ ಬೌದ್ಧ ಧರ್ಮವನ್ನ ಬೆಂಬಲಿಸಿದ ಏಕೈಕ ಗಂಗದೊರೆ ಯಾರು ಅಂತೇಳಿ ಕೇಳಿದ್ರೆ
ಬೇರೆ ಯಾರೂ ಅಲ್ಲ, ಮೂರನೇ ಮಾಧವ ಅಥವಾ ತಡಾಂಗಲ ಮಾಧವ. ಮೂರನೇ ಮಾಧವ ಅಥವಾ ತಡಾಂಗಲ ಮಾಧವ ಯಾವ ಧರ್ಮವನ್ನ ಬೆಂಬಲಿಸಿದ? ಬೌದ್ಧ ಧರ್ಮವನ್ನ ಬೆಂಬಲಿಸಿದ. ಬೌದ್ಧ ಧರ್ಮವನ್ನ ಬೆಂಬಲಿಸಿದ ಅನ್ನೋದು ಕೂಡ ನಿಮಗೆ ನೆನಪಲ್ಲಿರಬೇಕು. ಇವನ ನಂತರ ಇನ್ನೊಬ್ಬ ದೊರೆ ಬರ್ತಾನೆ, ಅವನೀತ ಅಂಥೇಳಿ. ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ನೋಡ್ರಿ, ಬಹಳಷ್ಟು ದೊರೆಗಳಿದ್ದಾರೆ. ಎಲ್ಲ ದೊರೆಗಳ ಬಗ್ಗೆ ನಾವು ಮಾತಾಡ್ತಾ ಕೂತ್ರೆ ಟೈಮ್ ಹೋಗ್ಬಿಡುತ್ತೆ. ಆಮೇಲೆ ಅವಶ್ಯಕತೆಯೂ ಇಲ್ಲ. ಸೊ ಇಂಪಾರ್ಟೆಂಟು 500ರಿಂದ 540ರವರೆಗೆ ಅವನೀತ ಇದ್ದ. ಇವನ ಗುರು ಯಾರು ಅಂತಂದ್ರೆ ವಿಜಯ ಕೀರ್ತಿ. ಇವನಿಗೆ ಒಬ್ಬ ಜೈನ ಗುರು ಇದ್ದ. ಇವನ ಜೈನ ಗುರುವಿನ ಹೆಸರೇನು? ವಿಜಯ ಕೀರ್ತಿ. ಇವನಿಗಿದ್ದಂಥ ಜೈನ ಗುರುವಿನ ಹೆಸರೇನು? ವಿಜಯ ಕೀರ್ತಿ. ಇವಿಷ್ಟು ನೋಡ್ರಿ, ಎಲ್ಲೆಲ್ಲಿ ನಿಮಗೆ ಇಂಪಾರ್ಟೆಂಟ್ ಇದೆ, ದೊಡ್ಡ ದೊಡ್ಡ ಯುದ್ಧಗಳಿವೆ, ಇವನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಎಲ್ಲೆಲ್ಲಿ ನಿಮಗೆ ಅವಶ್ಯಕತೆ ಇಲ್ಲ ಅಂತಹ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು? ಏನು ಅವಶ್ಯಕತೆ ಇದೆ ಮಾತ್ರ ಅದನ್ನು ನಾವು ಓದಬೇಕಾಗತ್ತೆ. ಏನು ಅವಶ್ಯಕತೆ ಇದೆ ಅದನ್ನ ಮಾತ್ರ ನಾವು ಓದಬೇಕಾಗತ್ತೆ. ಸೊ ಹರಿವರ್ಮ ಆಯ್ತು, ತಡಾಂಗಲ ಮಾಧವ ಆಯ್ತು, ಅವನೀತ ಆಯ್ತು. ಇನ್ನು ಇವರ ನಂತರ ಬರ್ತಾನೆ ನೋಡ್ರಿ. ಇವನ ನಂತರ ಬರ್ತಾನೆ ಯಾರು? ಬೇರೆ ಯಾರು ಅಲ್ಲ, ಗಂಗರ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬ ಯಾರು? ದುರ್ವಿನೀತ ಅಂತ ಹೇಳಿ. ಯಾರು? ಪ್ರಸಿದ್ಧ ದೊರೆ ದುರ್ವಿನೀತ ಅಂತೇಳಿ ಹೇಳ್ತೀವಿ ನಾವು. ಕ್ರಿಸ್ತ ಶಕ 540ರಿಂದ 600ರವರೆಗೆ ಇವನ ಆಡಳಿತ ಕಾಲ. ಇವನು ಯಾರು? ಇವನು ಗಂಗರ ಪ್ರಸಿದ್ಧ ದೊರೆ. ಇವನು ಯಾರ ಮಗ? ಇವನು ಯಾರ ಮಗ? ಅವನೀತ ಮತ್ತು ಜ್ಯೇಷ್ಠಾದೇವಿಯ ಮಗ. ಅವನೀತ ಮತ್ತು ಜ್ಯೇಷ್ಠಾದೇವಿಯ ಮಗ. ಆಕ್ಚುಲಿ ಈ ಜ್ಯೇಷ್ಠಾದೇವಿ ಪುನ್ನಾಟದ ರಾಜಕುಮಾರಿ ಆಗಿರ್ತಾಳೆ. ಪುನ್ನಾಟ ಅಂತಂದ್ರೆ ಈಗಿನ ನಮ್ಮ ಈ ಚಾಮರಾಜಪೇಟೆ ಹತ್ರ HD ಕೋಟೆ ಅಂತ ಬರುತ್ತೆ. ಈ ಪುನ್ನಾಟದ ರಾಜಕುಮಾರಿ ಆಗಿರ್ತಾಳೆ. ಸೊ ಈ ಪುನ್ನಾಟದ ರಾಜಕುಮಾರಿಯನ್ನ ಅವನೀತ ಮದುವೆ ಆಗಿರ್ತಾನೆ. ಆದ್ರೆ ನಂತರದಲ್ಲಿ ದುರ್ವಿನೀತ ನೋಡ್ರಿ, ತಾಯಿಯ ತವರು ಮನೆ ಈ HD ಕೋಟೆ ಏನು ಪುನ್ನಾಟ ಅಂತಿತ್ತು, ಆ ಪುನ್ನಾಟವನ್ನ ಕೂಡ ಯಾರು ವಶಪಡಿಸ್ಕೊಳ್ತಾರೆ? ದುರ್ವಿನೀತ. ಇವನಿಗೆ ಹಲವಾರು ಬಿರುದುಗಳಿವೆ. ಇವನ ಬಿರುದುಗಳು ಬಹಳ ಸರ್ತಿ ಕೇಳ್ತಾರೆ. ಪ್ರಸಿದ್ಧ ದೊರೆ ಆಗಿರೋದ್ರಿಂದ ಎಲ್ಲಾ ಪಾಯಿಂಟು ಇಂಪಾರ್ಟೆಂಟ್ ಇವನ ಬಗ್ಗೆ. ಇವನ ಪ್ರಸಿದ್ಧ ಬಿರುದುಗಳು ಯಾವ್ಯಾವು ಅಂತಂದ್ರೆ ಅರಿರ್ನೃಪ ಮತ್ತು ಮತ್ತರಸ ಅಂತ ಹೇಳಿ. ಇವನ ಪ್ರಸಿದ್ಧ ಬಿರುದುಗಳು ಯಾವ್ಯಾವು? ಅರಿರ್ನೃಪ ಮತ್ತು ಮತ್ತರಸ. ಇನ್ನು ಇವನ ಗುರುಗಳು ಯಾರು? ಇವನು ಕೂಡ ಜೈನ ಧರ್ಮವನ್ನ ಬೆಂಬಲಿಸಿದ. ಇವನ ಗುರು ಕೂಡ ನಿಮಗೆ ನೆನಪಲ್ಲಿರಬೇಕು. ಯಾರು? ಗುರು ಪೂಜ್ಯ ಪಾದರು. ಗುರು ಪೂಜ್ಯ ಪಾದರು ಇವನ ಗುರುಗಳಾಗಿದ್ರು. ಜೈನ ಗುರುಗಳು. ಪೂಜ್ಯ ಪಾದರು ಸಾಕಷ್ಟು ಕೃತಿಗಳನ್ನ ಕೂಡ ಬರೆದಿದ್ದಾರೆ. ಪೂಜ್ಯ ಪಾದರು ಹೋಗ್ಲಿ, ದುರ್ವಿನೀತನೇ ಸ್ವತಃ ಸಾಹಿತ್ಯವನು. ದುರ್ವಿನೀತ ಅದ್ಭುತವಾದ ಸಾಹಿತಿಯಾಗಿದ್ದ. ಏನು ಮಾಡ್ತಾನೆ ಇವನು? ಅಂತ ಸಾಧನೆ ಏನು ಮಾಡ್ತಾನೆ? ಈ ಪೈಶಾಚಿ ಭಾಷೆಯಲ್ಲಿ ಒಂದು ಕೃತಿ ಇದೆ, ಹಾಲನ ಕಾಲದಲ್ಲಿ ಬರೆದಿದ್ದು. ಪೈಶಾಚಿ ಭಾಷೆಯ ಕೃತಿ ಯಾವುದು? ಬೃಹತ್ ಕಥಾ ಅಥವಾ ಒಡ್ಡ ಕಥಾ ಅಂತ ಬರುತ್ತೆ. ಗೊತ್ತಿದೆಯಾ? ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಯಾರು ಬರೆದಿದ್ದು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಗುಣಾಢ್ಯ ಬರೆದಿರ್ತಕ್ಕಂತಹ ಈ ಒಂದು ಕೃತಿಯನ್ನ ಇವನೇನು ಮಾಡ್ತಾನೆ? ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ. ಈ ಗುಣಾಢ್ಯ ಏನು, ಈ ಪೈಶಾಚಿ ಭಾಷೆ ಅಂತಂದ್ರೆ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು. ಇದನ್ನು ಓದೋದು ಬಹಳ ಕಷ್ಟ ಸಾಮಾನ್ಯ ಜನರಿಗೆ. ಯಾರು ಇದರಲ್ಲಿ ಅಸಾಮಾನ್ಯ ಪಾಂಡಿತ್ಯವನ್ನು ಹೊಂದಿರ್ತಾರೆ ಅಂಥವ್ರು ಮಾತ್ರ ಓದಬಹುದು ಇದನ್ನು. ಗುಣಾಢ್ಯನ ಒಡ್ಡ ಕಥವನ್ನ ಯಾರು ಅಸಾಮಾನ್ಯ ಪಾಂಡಿತ್ಯ ಪಡೆದಿರ್ತಾರೆ ಅಂಥವ್ರು ಮಾತ್ರ ಓದಬಹುದು. ಅದನ್ನ ಓದೋದೇ ಕಷ್ಟ. ಅದನ್ನು ಓದಿ ನಂತರ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ. ಈ ಒಂದು ಶಾಸನ ಬರುತ್ತೆ. ಯಾವ ಶಾಸನ? ಹೆಬ್ಬೆಟ್ಟೆ ಶಾಸನ ಅಂತ ಬರ್ತದೆ.
ಈ ಹೆಬ್ಬೆಟ್ಟೆ ಶಾಸನದಲ್ಲಿ ಈ ಒಂದು ದುರ್ವಿನೀತನ ಬಗ್ಗೆ ಅದ್ಭುತವಾದ ಮಾಹಿತಿ ಇದೆ. ಈ ಹೆಬ್ಬೆಟ್ಟೆ ಶಾಸನವನ್ನು ಓದಿದ್ರೆ ನಮಗೆ ದುರ್ವಿನೀತನ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗ್ತದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಇನ್ನು ಯಾವತ್ತಾದ್ರೂ ಈ ಪ್ರಸಿದ್ಧ ಸಂಸ್ಕೃತ ಕವಿ ಭಾರವಿಯ ಹೆಸರನ್ನ ಕೇಳಿದಿರ? ಭಾರವಿ ಅಂತೇಳಿ ಪ್ರಸಿದ್ಧ ಸಂಸ್ಕೃತ ಕವಿ ಅವನು. ಭಾರವಿ ಒಂದು ಕೃತಿಯನ್ನ ಬರೀತಾನೆ. ಇವನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಸ್ಕೃತ ಕವಿ, ಇವನ ಯಾರ ಆಸ್ಥಾನದಲ್ಲಿ? ದುರ್ವಿನೀತನ ಆಸ್ಥಾನದಲ್ಲಿ ಒಬ್ಬ ಪ್ರಸಿದ್ಧ ಸಂಸ್ಕೃತ ಕವಿ ಇದ್ದ. ಯಾರು? ಭಾರವಿ ಅಂತ ಹೇಳಿ. ಭಾರವಿ ಇದ್ದ. ಈ ಭಾರವಿ ಒಂದು ಕೃತಿಯನ್ನ ಬರೀತಾನೆ, ಕಿರಾತಾರ್ಜುನೀಯ, ಒನ್ ಆಫ್ ದ ಕ್ಲಾಸಿಕಲ್ ಬುಕ್ಸ್ ಆಫ್ ಸಂಸ್ಕೃತ್ ಅಂತ ಕರಿತೀವಿ ನಾವು. ಈ ಕಿರಾತಾರ್ಜುನೀಯ ಒಂದು ಕೃತಿಗೆ ಯಾರು ಭಾಷ್ಯವನ್ನ ಬರೀತಾರೆ? ದುರ್ವಿನೀತ ಭಾಷ್ಯವನ್ನ ಬರದ. ದುರ್ವಿನೀತ ಅದರಲ್ಲಿ ಒಂದು ಚಾಪ್ಟರ್ಗೆ ಇವನೇನು ಬರೀತಾನೆ? ಭಾಷ್ಯವನ್ನ ಬರೀತಾನೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಅದಷ್ಟೇ ಯಾಕೆ, ದುರ್ವಿನೀತನ ಬಗ್ಗೆ ಬಹುತೇಕರಿಗೆ ಗೊತ್ತಿರಲಿರತಕ್ಕಂತಹ ಮಾಹಿತಿ ಯಾವುದು ಅಂತಂದ್ರೆ ಈ ಶ್ರೀ ವಿಜಯನ ಕೃತಿ ಇದೆ, ಗೊತ್ತಾ? ಶ್ರೀ ವಿಜಯನ ಕೃತಿ ಯಾವ್ದು ಹೇಳ್ರಿ? ವೆರಿ ಗುಡ್, ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಎನ್ನೋ ಕೃತಿಯಲ್ಲಿ ಉಲ್ಲೇಖ ಇರತಕ್ಕಂತಹ ದೊರೆ ಯಾರು? ಯಾರ ಉಲ್ಲೇಖ ಇದೆ? ಈ ದುರ್ವಿನೀತನ ಉಲ್ಲೇಖ ಇದೆ. ಯಾಕಪ್ಪ ಉಲ್ಲೇಖ ಇದೆ ಅಂತಂದ್ರೆ ದುರ್ವಿನೀತ ಅದ್ಭುತವಾದ ಕವಿ ಆಗಿರುವುದರಿಂದ ಈ ದುರ್ವಿನೀತನ ಉಲ್ಲೇಖ ಎಲ್ಲಿ ಕಂಡು ಬರ್ತದೆ? ನಮಗೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಕಂಡು ಬರ್ತದೆ. ನಿಮಗೆ ನಾಳೆ ಪ್ರಶ್ನೆ ಬರಬಹುದು, ಈ ಕೆಳಗಿನ ಯಾವ ಗಂಗರ ದೊರೆಯ ಉಲ್ಲೇಖ ಕವಿರಾಜ ಮಾರ್ಗದಲ್ಲಿದೆ ಅಂತ ಹೇಳಿ. ಭಾಷ್ಯ ಅಂದ್ರೆ ಕಮೆಂಟರಿ, ಪುಷ್ಪಲತಾ. ಭಾಷ್ಯ ಅಂದ್ರೆ ಏನು? ಕಮೆಂಟರಿ. ಈ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವನ್ನ ಹೊಂದಿರುವ ಗಂಗರ ದೊರೆ ಯಾರು ಅಂತ ಹೇಳಿ ಏನಾದರೂ ಪ್ರಶ್ನೆ ಬಂದ್ರೆ ನೀವೇನಂತ ಏನ್ ಹೇಳ್ಬೇಕು? ದುರ್ವಿನೀತ ಅಂತ ಹೇಳಿ ಹೇಳ್ಬೇಕು. ಪ್ರಮುಖ ವಿಷಯಗಳಿವೆ. ಜ್ಯೇಷ್ಠಾದೇವಿ ತನ್ನ ತಾಯಿಯ ರಾಜ್ಯವಾದಂತಹ ಪುನ್ನಾಟವನ್ನ ವಶಪಡಿಸ್ಕೊಳ್ತಾನೆ. ನಂತರದಲ್ಲಿ ಏನು ಮಾಡ್ತಾನೆ ಅವನು? ಸ್ವತಃ ಕವಿಯಾಗಿದ್ದು ಗುಣಾಢ್ಯನ ಒಡ್ಡ ಕಥಾ ಅಥವಾ ಬೃಹತ್ ಕಥಾವನ್ನ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ. ಪ್ರಸಿದ್ಧ ಸಂಸ್ಕೃತ ಕವಿ ಭಾರವಿ, ಕಿರಾತಾರ್ಜುನೀಯ ಬರೆದಂತಹ ಭಾರವಿ ಇವನ ಆಸ್ಥಾನದಲ್ಲಿದ್ದ. ಅದಕ್ಕೊಂದು ಏನು ಕಮೆಂಟ್ರಿ ಬರೀತಾನೆ. ಆಮೇಲೆ ಶ್ರೀ ವಿಜಯನ ಕೃತಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಿರತಕ್ಕಂತಹ ಗಂಗರ ದೊರೆ ಕೂಡ ಇವನೇ. ಗಂಗರ ದೊರೆ ಕೂಡ ಇವನೇ. ಕ್ಲಿಯರ್ ಇದೆಯಾ? ಇನ್ನು ಇವನ ನಂತರ ಬರ್ತಕ್ಕಂತಹ ಪ್ರಮುಖವಾದಂತಹ ದೊರೆ ಯಾರು? ವೆರಿ ಗುಡ್, ದುರ್ವಿನೀತ ನಂತರ ಬರುವಂತಹ ಯಾರು? ಭೂವಿಕ್ರಮ ಅಂತ ಹೇಳಿ. ದುರ್ವಿನೀತನ ನಂತರ ಬರುವಂತಹ ಪ್ರಮುಖ ದೊರೆ ಭೂವಿಕ್ರಮ. ಭೂವಿಕ್ರಮ ಒಂದು ನೆನಪಲ್ಲಿಟ್ಟುಕೋಬೇಕು, ವಿಳಿಂದೈ ಕದನ ಅಂತ ಬರುತ್ತೆ. ಭೂವಿಕ್ರಮನ ಒಂದು ಅದ್ಭುತ ಸಾಧನೆ ಏನು ಅಂತಂದ್ರೆ ವಿಳಿಂದೈ ಕದನದಲ್ಲಿ ಯಾರನ್ನ ಸೋಲಿಸ್ತಾರೆ? ಪರಮೇಶ್ವರ ವರ್ಮನನ್ನ ಸೋಲಿಸಿದ. ಪರಮೇಶ್ವರ ವರ್ಮ, ಪಲ್ಲವರ ಪರಮೇಶ್ವರ ವರ್ಮನನ್ನ ಸೋಲಿಸಿ ಆ ಪಲ್ಲವರ ಕೆಲವೊಂದಿಷ್ಟು ಈ ಆಭರಣಗಳಿರ್ತವೆ, ರಾಜ ಆಭರಣಗಳು, ಕಂಠಹಾರ, ಉಗ್ರೋದಯ ಅಂತ ಹೇಳಿ, ಅವುಗಳನ್ನ ಕೂಡ ವಶಪಡಿಸ್ಕೊಳ್ತಾನೆ. ಏನನ್ನ? ಕಂಠಹಾರ ಮತ್ತು ಉಗ್ರೋದಯ ಅಂಥೇಳಿ ಆಭರಣಗಳಿದ್ವು. ಇವುಗಳನ್ನ ವಶಪಡಿಸ್ಕೊಳ್ತಾನೆ ಯಾರು? ಭೂವಿಕ್ರಮ. ಭೂವಿಕ್ರಮನ ಬಗ್ಗೆ ಇದಿದ್ದರೆ ಸಾಕು, ಇಷ್ಟು ಮಾಹಿತಿ ಇದ್ದರೆ ಸಾಕು. ಇವನು ವಿಳಿಂದೈ ಕದನದಲ್ಲಿ ಯಾರನ್ನ ಸೋಲಿಸ್ದ? ಪರಮೇಶ್ವರ ವರ್ಮನನ್ನ ಸೋಲಿಸಿದ. ಓಕೆ. ಇನ್ನು ಇವನ ನಂತರದಲ್ಲಿ ಅತ್ಯಂತ ಪ್ರಮುಖ ದೊರೆ ಪ್ರಶ್ನೆ ಕೇಳ್ತಾರೆ, ಗಂಗರ ಅತ್ಯಂತ ಉಚ್ಛ್ರಾಯ ಸ್ಥಿತಿ ತಲುಪಿದ್ದು ಯಾವಾಗ? ಗಂಗರು ಅತ್ಯಂತ ಉಚ್ಛ್ರಾಯ ಸ್ಥಿತಿಯನ್ನ ತಲುಪಿದ್ದು ಯಾರ ಕಾಲದಲ್ಲಿ ಅಂತಂದ್ರೆ ಶ್ರೀ ಪುರುಷನ ಕಾಲದಲ್ಲಿ.
ಅತ್ಯಂತ ಉಚ್ಛ್ರಾಯ ಸ್ಥಿತಿಯನ್ನ ತಲುಪಿದ್ದು ಯಾರ ಕಾಲದಲ್ಲಿ ಅಂತಂದ್ರೆ ಸ್ತ್ರೀ ಪುರುಷನ ಕಾಲದಲ್ಲಿ. ಕ್ರಿಸ್ತಶಕ 725ರಿಂದ 788ರವರೆಗೆ ಯಾರ ಆಳ್ವಿಕೆ ಮಾಡಿದ್ರು? ಸ್ತ್ರೀ ಪುರುಷ ಆಳ್ವಿಕೆ ಮಾಡಿದ್ದ. ಅತ್ಯಂತ ಪ್ರಸಿದ್ಧ ದೊರೆ ಇವನ ರಾಜ್ಯವನ್ನ ಏನಂತೇಳಿ ಕರಿತಾ ಇದ್ರು? ಶ್ರೀರಾಜ್ಯ ಅಂತೇಳಿ ಕರಿತಿದ್ರು. ಇವನ ರಾಜ್ಯವನ್ನ ಏನಂತೇಳಿ ಕರಿತಾ ಇದ್ರು? ಶ್ರೀರಾಜ್ಯ ಅಂತೇಳಿ ಕರಿತಾ ಇದ್ರು. ಎಷ್ಟು ನೋಡ್ರಿ, ಇವನು ಸಾಮಂತ ದೊರೆ ಆಗಿದ್ದ, ಹಂಗೇನು ಸ್ವತಂತ್ರ ದೊರೆ ಆಗಿರ್ಲಿಲ್ಲ. ಬಟ್ ಸಾಧನೆಗಳು ನೋಡ್ರಿ, ನೀವು ಸಾಮಂತರಾಗೂ ಕೂಡ ಸಾಧನೆಗಳು ಮಾಡಬಹುದು. ಇವನ ಅನೇಕ ಬಿರುದುಗಳು ಕೂಡ ಇದೆ. ಇವನ ಬಿರುದುಗಳನ್ನು ಕೇಳಿದ್ರೇ ಶಾಕ್ ಆಗಿಬಿಡ್ತೀರಿ ನೀವು. ಪೆರ್ಮನಾಡಿ, ಶ್ರೀವಲ್ಲಭ, ಭೀಮಕೂಪ, ಪೆರ್ಮನಾಡಿ, ಶ್ರೀವಲ್ಲಭ, ಭೀಮಕೂಪ. ಅದಷ್ಟೇ ಯಾಕೆ, ಇನ್ನೊಂದು ಪ್ರಮುಖ ಬಿರುದು ಯಾವುದು? ಬಾಹುಬಲಿ. ಪ್ರಭಾಸ್ ಈಗ ರೀಸೆಂಟ್ ಆಗಿ ಮೂವಿ ಮಾಡಿದಾನೆ ಬಾಹುಬಲಿ ಅಂತಲ್ಲ, ಅವಾಗಲೇ ಬಾಹುಬಲಿ ಅನ್ನೋ ಬಿರುದನ್ನ ನಮ್ಮ ಸ್ತ್ರೀ ಪುರುಷ ಹೊಂದಿದ್ದ. ಅದ್ಭುತವಾದಂತ ದೊರೆ. ಇನ್ನು ರಾಜಧಾನಿಯನ್ನ ಎಲ್ಲಿಗೆ ಸ್ಥಳಾಂತರ ಮಾಡ್ತಾನೆ? ಮಾಕುಂದದಿಂದ ಮನ್ನೆಗೆ ಸ್ಥಳಾಂತರ ಮಾಡದ. ಮಾಕುಂದದಿಂದ ಮನ್ನೆಗೆ ಸ್ಥಳಾಂತರ ಮಾಡದ. ಆಮೇಲೆ ಇವನು ಕೂಡ ಸ್ತ್ರೀ ಪುರುಷ ಕೂಡ ಒಬ್ಬ ಅದ್ಭುತ ಸಾಹಿತಿ. ಸ್ವತಃ ಸಾಹಿತಿಯಾಗಿದ್ದು ಯಾವ ಕೃತಿಯನ್ನ ಬರಿತಾನೆ ಇವನು? ಸ್ತ್ರೀ ಪುರುಷ ಸ್ವತಃ ಸಾಹಿತಿಯಾಗಿದ್ದು ಗಜಶಾಸ್ತ್ರ ಅನ್ನೋ ಒಂದು ಕೃತಿಯನ್ನ ಬರಿತಾನೆ. ಅದೇ ರೀತಿ ಪೆರೂರಿನಲ್ಲಿ ಜೈನ ಬಸದಿ ನಿರ್ಮಾಣ ಮಾಡ್ತಾನೆ. ಪೆರೂರಿನಲ್ಲಿ ಜೈನ ಬಸದಿ ನಿರ್ಮಾಣ ಮಾಡ್ತಾನೆ. ಸೊ ಇವನ ಬಗ್ಗೆ ಅತಿ ಹೆಚ್ಚು ಬಾರಿ ಬರುವಂತ ಪ್ರಶ್ನೆ ಯಾವುದು? ಇಲ್ಲ ಇವನ ಬಿರುದುಗಳು ಬರ್ತದೆ, ಇಲ್ಲ ಇವನ ಕೃತಿ ಬರ್ತದೆ. ಇವನ ಬಿರುದುಗಳು ಕೂಡ ಪ್ರಶ್ನೆ ಆಗಬಹುದು, ಇಲ್ಲ ಇವನ ಕೃತಿ ಕೂಡ ಪ್ರಶ್ನೆ ಆಗಬಹುದು. ಎರಡೂ ನೆನಪಲ್ಲಿ ಇಟ್ಕೋಬೇಕು. ಗಜಶಾಸ್ತ್ರ ಯಾರು ಬರೆದ್ರು? ಗಜಶಾಸ್ತ್ರ ಯಾರು ಬರೆದ್ರು ಅಂಥೇಳಿ ಪ್ರಶ್ನೆ ಆಗುತ್ತೆ. ಗಜಶಾಸ್ತ್ರವನ್ನ ಬರೆದವರು ಬೇರೆ ಯಾರೂ ಅಲ್ಲ, ಇವನೇ. ಪೆರ್ಮನಾಡಿ ಅಂತೇಳಿ ಬಿರುದು ಯಾಕೆ ಬಂತು ಅಂತಂದ್ರೆ, ಇವನು ಯಾರನ್ನ ಸೋಲಿಸಿದ್ದ? ಪಲ್ಲವ ದೊರೆ 2ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿದ್ದ ಇವನು. ಪಲ್ಲವ ದೊರೆ 2ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಯಾವ ಬಿರುದನ್ನ ಪಡೆದಿದ್ದ? ವರ್ಮನನ್ನ ಸೋಲಿಸಿ ಪೆರ್ಮನಾಡಿ ಎನ್ನೋ ಬಿರುದನ್ನ ಕೂಡ ಪಡೆದಿದ್ದ ಯಾರು? ಸ್ತ್ರೀ ಪುರುಷ. ನೆನಪಲ್ಲಿಟ್ಕೊಳ್ರಿ, ಇವನ ಪ್ರಮುಖ ಕೃತಿ ಯಾವುದು? ಇವನ ಪ್ರಮುಖ ಕೃತಿ ಯಾವುದು? ಗಜಶಾಸ್ತ್ರ. ಗಜಶಾಸ್ತ್ರ ಪರಮೇಶ್ವರ ವರ್ಮನ ಒಬ್ಬನ ಜೊತೆ ಅಲ್ಲ, ಇವನು ನಂದಿವರ್ಮನನ್ನ ಕೂಡ ಸೋಲಿಸ್ತಾನೆ. ಈ ಯಾವ ಕದನ ಅಂತೇಳಿ ಕರೀತಾರೆ ಇದನ್ನ? 2ನೇ ವಿಳಿಂದೈ ಕದನ ಅಂತ ಕರೀತಾರೆ ನೋಡ್ರಿ. ಇದೊಂದು ಬರ್ಕೊಂಡ್ಬಿಡ್ರಿ, ಇದನ್ನ ಮರ್ತೆ ನಾನು. ಪರಮೇಶ್ವರ ವರ್ಮನನ್ನ ಯಾವ ಕದನದಲ್ಲಿ ಸೋಲಿಸಿದ ಅಂತಂದ್ರೆ 2ನೇ ವಿಳಿಂದೈ ಕದನದಲ್ಲಿ ಸೋಲಿಸಿದ. ಇವನನ್ನ ಯಾರು ಸೋಲಿಸಿದ್ರು? 1ನೇ ಕೃಷ್ಣ ಇವನನ್ನ ಸೋಲಿಸಿದ. 1ನೇ ಕೃಷ್ಣ ಯಾರ ದೊರೆ? 1ನೇ ಕೃಷ್ಣ ರಾಷ್ಟ್ರಕೂಟರ ದೊರೆ. ಸೊ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಇವನನ್ನ ಸೋಲಿಸಿದ್ದ. ಇವನು ಯಾರನ್ನ ಸೋಲಿಸಿದ್ದ? 2ನೇ ಪರಮೇಶ್ವರಮನನ್ನ ಸೋಲಿಸಿ 2ನೇ ವಿಳಿಂದೈ ಕದನದಲ್ಲಿ ಏನಂತೇಳಿ ಬಿರುದು ಪಡಿತಾನೆ? ಪೆರ್ಮನಾಡಿ ಎಂಬ ಬಿರುದನ್ನ ಪಡೆದ. ಪೆರ್ಮನಾಡಿ ಎಂಬ ಬಿರುದನ್ನ ಪಡೆದ. ಇನ್ನು ಸ್ತ್ರೀ ಪುರುಷನ ನಂತರ ಬರ್ತಕ್ಕಂಥ ದೊರೆ ಯಾರು? ನನ್ನ ಅತ್ಯಂತ ಫೇವರೇಟ್ ಆಗಿರ್ತಕ್ಕಂಥ ಗಂಗರ ದೊರೆ ಯಾರು? ಈಗ ಬರ್ತಾನೆ ನೋಡ್ರಿ. ನೆಕ್ಸ್ಟ್ ನನಗೆ ಅತ್ಯಂತ ಹೆಚ್ಚು ಪ್ರಿಯನಾಗಿರ್ತಕ್ಕಂತಹ ತಲಕಾಡಿನ ಗಂಗರ ದೊರೆ ಯಾರು ಅಂತಂತಂದ್ರೆ ಯಾರು?
ಕಮೆಂಟ್ ಬಾಕ್ಸಲ್ಲಿ ಬರ್ರಿ ನೋಡೋಣ ಯಾರಿಗೆ ಗೊತ್ತಿದೆ. ನನ್ನ ರೆಗ್ಯುಲರ್ ಯಾರು ಪ್ಲಸ್ ಕ್ಲಾಸ್ಗಳನ್ನು ಕೇಳಿರ್ತೀರಿ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಅತ್ಯಂತ ಫೇವರೇಟ್ ದೊರೆ ಬೇರೆ ಯಾರೂ ಅಲ್ಲ, ಶಿವಮಾರ. ಅತ್ಯಂತ ಫೇವರೇಟ್ ಆಗಿರ್ತಕ್ಕಂಥ ದೊರೆ ಯಾರು ಅಂತ ಯಾರಾದರೂ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ 2ನೇ ಶಿವಮಾರ ಅಥವಾ ಸೈಗೊಟ್ಟ ಶಿವಮಾರ. ಸೈಗೊಟ್ಟ ಅನ್ನೋದು ಇವನ ಪ್ರಸಿದ್ಧ ಬಿರುದು. ಸೈಗೊಟ್ಟ ಅನ್ನೋದು ಇವನ ಪ್ರಸಿದ್ಧ ಬಿರುದು. ಸುಮಾರು 788ರಿಂದ 814ರವರೆಗೆ ಇವನು ಆಳ್ವಿಕೆಯನ್ನ ಮಾಡ್ದ. ಇನ್ನು ಇವನ ಬಿರುದುಗಳು ನಾನು ಆಲ್ರೆಡಿ ಹೇಳ್ತಿದ್ದೀನಿ. ಯಾಕೆ ಫೇವ್ರೇಟ್ ಅನ್ನೋದು ಕತೆ ಹೇಳ್ತೀನಿ ನಿಮಗೆ ಮುಂದೆ. ಇವನ ಬಿರುದುಗಳು ಯಾವ್ಯಾವು? ಸೈಗೊಟ್ಟ ಅಂತ ಹೇಳಿ ಕರೀತಾ ಇದ್ರು. ಆದರೆ ಇವನು ಅತ್ಯಂತ ಅದ್ಭುತ ಜ್ಞಾನಿ ಇದ್ದಂಗೆ, ಅದ್ವಿತೀಯ ಪಂಡಿತ. ಇವನನ್ನ ಹಲವಾರು ಕಡೆಯಲ್ಲಿ ಏನಂತ ಕರೀತಾರೆ? ಅದ್ವಿತೀಯ ಪಂಡಿತ ಇವನು. ತತ್ವಶಾಸ್ತ್ರ ಪರಿಣಿತ, ವೇದಾಂತ ತರ್ಕ ತತ್ವಶಾಸ್ತ್ರ ಪರಿಣಿತನಾಗಿದ್ದ ಅಂತೇಳಿ ಹೇಳ್ತಾರೆ. ಒಂದು ಅದ್ಭುತವಾದ ಕೃತಿಗಳನ್ನ ಕೂಡ ಬರಿತಾನೆ. ಇವನು ಬರೆದಂತ ಕೃತಿಗಳು ಯಾವ್ಯಾವು ಅಂತಂದ್ರೆ, ಮೊದಲನೇದು ಗಜಾಷ್ಟಕ. 2ನೇ ಪ್ರಮುಖ ಕೃತಿ ಯಾವುದು? ಸೇತುಬಂಧ. ನೋಡ್ರಿ, ಗಜ ಅಂತ ಬಂತು ಅಂತಂದ್ರೆ ಗಂಗರೆ ನೆನಪಲ್ಲಿ ಇಟ್ಕೊಳ್ರಿ. ಯಾಕಂದ್ರೆ ಇವರ ಲಾಂಛನ ಕೂಡ ಗಜ, ಮದಗಜ. ಸೊ ಗಜಶಾಸ್ತ್ರ, ಗಜಾಷ್ಟಕ ಎಲ್ಲ ಇವ್ರದೇ. ಗಜಶಾಸ್ತ್ರ ಅಂತ ಹೇಳಿ ಕೇಳಿದ್ರೆ ಯಾರಂತ ಹೇಳ್ತೀರಿ? ಶ್ರೀ ವಿಜಯ. ಗಜಾಷ್ಟಕ ಅಂತ ಹೇಳಿ ಕೇಳಿದ್ರೆ ಯಾರು ಹೇಳ್ತೀರಿ? 2ನೇ ಶಿವಮಾರ. ಹಾಗಾದ್ರೆ ಸರ್ ಮತ್ತೇನು ಸಾಧನೆ? ಈ ಕುಮ್ಮದವಾಡದಲ್ಲಿ ಜೈನ ಬಸದಿ ನಿರ್ಮಾಣ ಮಾಡ್ತಾನೆ. ಕುಮ್ಮದವಾಡದಲ್ಲಿ ಜೈನ ಬಸದಿ ನಿರ್ಮಾಣ ಮಾಡ್ತಾನೆ. ಆಮೇಲೆ ಮತ್ತೆ ಶ್ರವಣ ಬೆಳಗೋಳದ ಜೈನ ಬಸದಿಯನ್ನ ಕೂಡ ಇವನೇ ನಿರ್ಮಾಣ ಮಾಡ್ತಾನೆ. ಸರ್, ಇದೆಲ್ಲ ಓಕೆ. ನಿಮ್ಮ ಫೇವರೇಟ್ ದೊರೆ ಅಂತೇಳಿ ಹೇಳ್ತಾ ಇದ್ದೀರಿ. ಯಾಕೆ ಸರ್ ಇವನು ನಿಮ್ಮ ಫೇವರೇಟು? ಇವನು ಯಾಕೆ ನನ್ನ ಫೇವರೇಟ್ ಅಂತೇಳಿ ತಿಳ್ಕೊಬೇಕಂತಂದ್ರೆ ಮೊದಲು ಎಲ್ಲರೂ ಒಂದು ಲೈಕ್ ಬಟನ್ ಒತ್ತಿರಿ, ಪಟ್ ಅಂತ. ಎಲ್ಲರೂ ಲೈಕ್. ಕ್ಯಾನ್ ವಿ ಮೇಕ್ ಇಟ್ 250 ಲೈಕ್ಸ್? ಎಲ್ಲರೂ ಒಟ್ಟಿಗೆ ಒತ್ತಿರಿ, ನಾನು ಹೇಳ್ತೀನಿ. ಯಾಕೆ ನನ್ನ ಫೇವರೇಟ್ ದೊರೆ ಅಂತಂದ್ರೆ, ಬಹಳ ಜಾನರು ಯಾವತ್ತೂ ಕೂಡ ಸಕ್ಸಸ್ಫುಲ್ ದೊರೆಗಳಾಗಿಲ್ಲ. ಸೊ ಇವನು ಕೂಡ ಗಂಗರ ಅತ್ಯಂತ ನತದೃಷ್ಟ ದೊರೆ. ಪ್ಲಾನಿಂಗ್ ಅದ್ಭುತವಾಗಿ ಮಾಡ್ತಾ ಇದ್ದ, ಆದರೆ ಇಂಪ್ಲಿಮೆಂಟೇಷನ್ ಯಾವುದು ಕರೆಕ್ಟ್ ಆಗ್ತಿರಲಿಲ್ಲ. ಇವ್ರ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಇವ್ರ ರಾಷ್ಟ್ರಕೂಟರು ಅತ್ಯಂತ ಪ್ರಬಲ. ಇವನ ಕಾಲದಲ್ಲಿ ಏನಾಗಿತ್ತು? ರಾಷ್ಟ್ರಕೂಟರು ಅತ್ಯಂತ ಪ್ರಬಲರಾಗಿದ್ರು. ಇವನು ಅಧಿಕಾರಕ್ಕೆ ಬರೋದೇ ಒಂದು ದೊಡ್ಡ ಟೆನ್ಷನ್. ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡ್ತಾನೆ? ಸಹೋದರರ ದುಗ್ಗಮಾರನ ಬಂಡಾಯವನ್ನ ಹತ್ತಿಕ್ಕಬೇಕಾಯ್ತು. ದುಗ್ಗಮಾರನ ಬಂಡಾಯವನ್ನ ಹತ್ತಿಕ್ಕಿದ. ಇನ್ನೇನು ಈ ದುಗ್ಗಮಾರನ ಬಂಡಾಯವನ್ನ ಹತ್ತಿಕ್ಕಿ ಮುಂದಕ್ಕೆ ಆರಾಮಾಗಿ ರಾಜ್ಯವನ್ನ ಮಾಡಬೇಕಾಗಿತ್ತು. ಆದರೆ ರಾಷ್ಟ್ರಕೂಟರ ಒಂದು ಸಮಸ್ಯೆ ಶುರುವಾಯಿತು. ಏನು ರಾಷ್ಟ್ರಕೂಟರಲ್ಲಿ ಸಮಸ್ಯೆ ಶುರುವಾಯಿತು? ಈ ರಾಷ್ಟ್ರಕೂಟರಲ್ಲಿ ಇಬ್ಬರು ದೊರೆಗಳಿದ್ರು. ಈ 1ನೇ ಕೃಷ್ಣನ ಮಕ್ಕಳು, 2ನೇ ಗೋವಿಂದ ವರ್ಸಸ್ ಧ್ರುವಾಧರ ವರ್ಷ. ಯಾರ ಮಕ್ಕಳು ಇವರು? 1ನೇ ಕೃಷ್ಣನ ಮಕ್ಕಳು. ಇವರಿಬ್ರು ಸಿಂಹಾಸನಕ್ಕೋಸ್ಕರ ಪೈಪೋಟಿ ಮಾಡ್ತಾ ಇದ್ರು. 2ನೇ ಗೋವಿಂದ ಸಿಂಹಾಸನದ ಮೇಲೆ ಕೂತಿದ್ದ, ಆದರೆ ಅವನು ವಿಲಾಸಿ ಜೀವನದಲ್ಲಿ ಮಗ್ನ ಆಗಿಬಿಟ್ಟಿದ್ದ. ಇದು ಧ್ರುವಾಧರ ವರ್ಷನಿಗೆ ಆಗಿ ಬರಲಿಲ್ಲ. ಸೊ ಧ್ರುವಾಧರ ವರ್ಷ ಯಾರ ವಿರುದ್ಧ ಬಂಡಾಯ ಮಾಡ್ದ? 2ನೇ ಗೋವಿಂದನ ವಿರುದ್ಧ ಬಂಡಾಯ ಮಾಡ್ದ. ಸೊ ಇದರಲ್ಲಿ ಶಿವಮಾರ ಯಾರಿಗೆ ಬೆಂಬಲ ಕೊಡ್ತಾನೆ? ಶಿವಮಾರ ಇದರಲ್ಲಿ 2ನೇ ಗೋವಿಂದನಿಗೆ ಬೆಂಬಲ ಕೊಡ್ತಾನೆ. ಆದರೆ ನತದೃಷ್ಟ ನೋಡ್ರಿ, ಇದರಲ್ಲಿ ಯಾರಿಗೆ ವಿಜಯ ಆಯಿತು? ಧ್ರುವಾಧರವರ್ಷನಿಗೆ ವಿಜಯ ಆಯಿತು. ಧ್ರುವವರ್ಷ ಯಾರನ್ನ ಸೋಲಿಸ್ತಾನೆ? ಶಿವಮಾರನನ್ನ ಸೋಲಿಸ್ತಾನೆ.
ಈ ಮುದಗುಂದೂರು ಕದನ ಅಂತೇಳಿ ಬರುತ್ತೆ. ಮುದಗುಂದೂರು ಕದನದಲ್ಲಿ ಧ್ರುವ ಯಾರನ್ನ ಸೋಲಿಸ್ದ? ಶಿವಮಾರನನ್ನ ಸೋಲಿಸ್ದ. ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಏನೂ ಆಗ್ತಿರ್ಲಿಲ್ಲ ಮೋಸ್ಟ್ಲಿ. ಬಟ್ ರಾಷ್ಟ್ರಕೂಟರದ್ದು ಯಾವಾಗ ಅವರಲ್ಲಿ ಆಂತರಿಕ ಕದನಗಳು ನಡೀತಾ ಇದ್ವು, ಇವನು ಲಾಭ ತಗೊಳ್ಳಿಕ್ಕೆ ಹೋಗ್ಬಿಡ್ತಿದ್ದ. ಲಾಭ ತಗೊಳ್ಳಿಕ್ಕೆ ಹೋದಾಗ ಈಗ ನೋಡ್ರಿ, ಯುದ್ಧ ಬಂತು ಅಂತಂದ್ರೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವರನ್ನ ನೀವು ಬೆಂಬಲ ಮಾಡ್ತೀರಿ. ಯಾರು ಸ್ಟ್ರಾಂಗ್ ಇರ್ತಾರೆ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ ಹೇಳ್ತಾರೆ ನಮ್ಮಲ್ಲಿ, ಗೆದ್ದೆತ್ತಿನ ಬಾಲ ಹಿಡಿಬೇಕು. ಇವನು ಗೆದ್ದೆತ್ತಿನ ಬಾಲ ಹಿಡಿಲಿಕ್ಕೆ ಹೋಗ್ತಿರ್ಲಿಲ್ಲ, ಸುಮ್ ಎರಡರಾಗ ಒಂದು ಎತ್ತಿನ ಬಾಲ ಹಿಡಿಯಕ್ಕೆ ಹೋಗ್ತಿದ್ದ. ಇವನು ಯಾರ ಬಾಲ ಹಿಡಿತಾನೆ ಆ ಎತ್ತೆ ಸೋತ್ ಹೋಗ್ಬಿಡು. ಯಾರ ಬಾಲ ಹಿಡಿತಾನೆ ಆ ಎತ್ತೆ ಸೋತ್ ಹೋಗ್ಬಿಡೋದು, ಇವನನ್ನ ಜೈಲಿಗೆ ಹಾಕೋರು. ಈಗ 2ನೇ ಗೋವಿಂದ ಧ್ರುವಧರ ವರ್ಷನ ನಡುವೆ ಇವನು ಯುದ್ಧ ನಡೆದಿತ್ತು. ಅದರಲ್ಲಿ ಇವನು 2ನೇ ಗೋವಿಂದನಿಗೆ ಬೆಂಬಲ ಕೊಟ್ಟ. 2ನೇ ಗೋವಿಂದ ಸೋತ್ ಹೋದ. ಧ್ರುವಧರ ವರ್ಷ ಇವನನ್ನ ಮುದಗುಂದೂರು ಕದನದಲ್ಲಿ ಸೋಲಿಸ್ತಾನೆ. ಇದಾದ ಮೇಲೆ ಧ್ರುವನಿಗೆ ಇಬ್ಬರು ಮಕ್ಕಳು. ಯಾರ್ಯಾರು? 3ನೇ ಗೋವಿಂದ ಒಬ್ಬ ಮಗ. ಇನ್ನೊಬ್ಬ ಮಗ ಯಾರು? ಸ್ತಂಭ ಅಂತ ಹೇಳಿ. ಸೊ ಇದರಲ್ಲಿ ಶಿವಮಾರ ಯಾರಿಗೆ ಬೆಂಬಲ ನೀಡ್ತಾನೆ? ಸ್ತಂಭನಿಗೆ ಬೆಂಬಲ ನೀಡ್ತಾನೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಶಿವಮಾರ ಒಂಥರ ಮಟಾಶ್ಲಾಗಿದ್ದಂಗೆ, ಎಲ್ಲಿ ಹೋಗ್ತಾನೆ ಅವ್ರು ಸೋತ್ರು. ಸೊ ಇವನಿಗೆ ವಿಜಯ ಆಯಿತು. ಸೊ ಇದರಿಂದ 3ನೇ ಗೋವಿಂದ ಏನು ಮಾಡ್ದ? 3ನೇ ಗೋವಿಂದ ಶಿವಮಾರನನ್ನ ಎಲ್ಲಿಗೆ? ಜೈಲಿಗೆ ಹಾಕಿದ. ಧ್ರುವ 2ನೇ ಗೋವಿಂದನ ನಡುವೆ 2ನೇ ಗೋವಿಂದನಿಗೆ ಬೆಂಬಲ ಕೊಟ್ಟಿದ್ದ, ಅಲ್ಲಿಯೂ ಸೋತ. 3ನೇ ಗೋವಿಂದ ಸ್ತಂಭನ ನಡುವೆ ಯಾರಿಗೆ ಬೆಂಬಲ ಕೊಟ್ಟಿದ್ದ? ಸ್ತಂಭನಿಗೆ. 3ನೇ ಗೋವಿಂದ ಕರ್ಕೊಂಡೋಗಿ ಅವನಿಗೆ ಜೈಲಿಗೆ ಹಾಕಿದ. ಕೊನೆಗೆ 3ನೇ ಗೋವಿಂದ ತನ್ನ ಕೊನೆಗಾಲ ಸಮೀಪಿಸಿದಾಗ ಇವನ ಮಗ ಅಮೋಘ ವರ್ಷ ನೃಪತುಂಗನಿಗೆ ಬೆಂಬಲ ಕೊಡಬೇಕು ನೀನು ಅಂಥೇಳಿ ಇವನನ್ನ ಜೈಲಿನಿಂದ ರಿಲೀಸ್ ಮಾಡ್ತಾನೆ. ತುಂಗನಿಗೆ ಬೆಂಬಲ ನೀಡು ಎಂದು ಕಾರಾಗೃಹದಿಂದ ಬಿಡುಗಡೆ ಮಾಡಿದ. ಆಯ್ತಾ? ಸೊ ಕಾರಾಗೃಹದಿಂದ ಬಿಡುಗಡೆ ಆದ್ನ ಮನೆಗೆ ಹೋಗಬೇಕಾ? ಅಮೋಘ ವರ್ಷನಿಗೆ ಬೆಂಬಲ ಕೊಡಬೇಕಾ? ಅದನ್ನೂ ಮಾಡಲಿಲ್ಲ. ಅಮೋಘ ವರ್ಷನ ವಿರುದ್ಧ ಕೂಡ ಇವನೇನು ಮಾಡ್ದ? ದಂಗೆ ಎದ್ದ. ಅಮೋಘ ವರ್ಷಗೆ ಸಹಾಯ ಮಾಡು ಅಂತೇಳಿ 3ನೇ ಗೋವಿಂದ ಇವನನ್ನು ಹೊರಗಡೆ ಹಾಕಿದಾನೆ. ಅವನು ಅಲ್ಲಿಂದ ಬಿಟ್ಟು ಮತ್ತೆಲ್ಲಿ ಹೋಗ್ತಾ ಇದ್ದಾನೆ, ವಾಪಸ್ ಅವನ ವಿರುದ್ಧನೇ ಹೋರಾಟ ಮಾಡಲಿಕ್ಕೆ ಹೋದ. ಕೊನೆಗೆ ಸಾಕಾಗೋಯ್ತು. ಕ್ರಿಸ್ತ ಶಕ 816ರಲ್ಲಿ ಅಮೋಘ ವರ್ಷ ಅಂದ್ರೆ ಅಮೋಘ ವರ್ಷನ ದಂಡಾಧಿಕಾರಿ ಕರ್ಕ ಸುವರ್ಣ ವರ್ಷ ಅಂತ ಬರ್ತಾನೆ. ಅಮೋಘ ವರ್ಷ ನೃಪತುಂಗ ಯಾರನ್ನ? ಸೈಗೊಟ್ಟ ಶಿವಮಾರನನ್ನ ಯಾವ ಕದನ? ಕಾಗೆ ಮೊಗೆಯೂರು ಕದನದಲ್ಲಿ ಸೋಲಿಸಿ ಹತ್ಯೆ ಮಾಡಿದ. ನೋಡ್ರಿ, ಜೀವನ ಪೂರ್ತಿ ಇದೆ. ಗೆದ್ದೆತ್ತಿನ ಬಾಲವನ್ನ ಹಿಡಿಯೋರನ್ನು ನೋಡಿದೀವಿ, ಬಟ್ ಸೋತೆತ್ತಿನ ಬಾಲವನ್ನ ಹಿಡಿದು ಅತ್ಯಂತ ವಿದ್ವಾಂಸ ದೊರೆ ಅಂತೇಳಿ ಹೇಳಬಹುದು ನಾವು. ಅತ್ಯಂತ ವಿದ್ವಾಂಸ ದೊರೆ, ಅದ್ಭುತವಾದಂತಹ ಸಾಹಿತಿ, ಅದ್ಭುತ ಜ್ಞಾನವನ್ನ ಉಳ್ಳವನು. ಎಷ್ಟು ಜ್ಞಾನ ಇದ್ರೆ ಏನಾಯ್ತು? ಯಾವ ಸಮಯದಲ್ಲಿ ಯಾವ ನಿರ್ಧಾರಗಳನ್ನ ಮಾಡಬೇಕನ್ನೋದು ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನಮ್ಮ ಹತ್ರ ಜ್ಞಾನ ಇರಬಹುದು, ಬಲ ಇರಬಹುದು, ಬಟ್ ಕೆಲವೊಂದು ಸರ್ತಿ ಲಕ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಕಡೆ ಲಕ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ಲಕ್ಕನ್ನ ನಂಬಿದಂತಹ ಸೈಗೊಟ್ಟ ಶಿವಮಾರ ಕೊನೆಗೆ
ಕಾಗೆ ಮುಗಯೂರು ಕದನದಲ್ಲಿ ಸೋತು ಹತನಾದ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಈ ಗಂಗರಲ್ಲೇ ನನ್ನ ಫೇಮಸ್ ದೊರೆ ಇವನು, ಅತ್ಯಂತ ಫೇಮಸ್ ದೊರೆ. ಯಾಕೆ ಅಂತಂದ್ರೆ ಯಾವತ್ತೂ ಕೂಡ ಸರಿಯಾದ ನಿರ್ಧಾರಗಳನ್ನು ಮಾಡಲಿಲ್ಲ. ಒಂದು ತಪ್ಪು ನಿರ್ಧಾರ ನಿಮ್ಮ ಜೀವನವನ್ನೇ ಹಾಳು ಮಾಡ್ತದೆ ಅನ್ನೋದು ಇತಿಹಾಸ ನಮಗೆ ಕಲಿಸಿಕೊಡ್ತಕ್ಕಂತಹ ಪಾಠ. ಇತಿಹಾಸ ನಮಗೆ ಕಲಿಸಿಕೊಡ್ತಕ್ಕಂತಹ ಪಾಠ ಅಂತೇನೆ ನಾವು ಇಲ್ಲಿ ಹೇಳಬಹುದು. ಸೊ ಇವತ್ತಿನ ತರಗತಿಯಲ್ಲಿ ಐ ಹೋಪ್ ಇಷ್ಟು ಸಾಕು. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಇನ್ನೂ ಹಲವಾರು ದೊರೆಗಳಿದ್ದಾರೆ. ಇನ್ನು ಗಂಗರ ಎರಡನೇ ಭಾಗ, ಇನ್ನು ಇದರ ಮುಂದೆ ನಮಗೆ ಸಾಕಷ್ಟು, 1ನೇ ರಾಚಮಲ್ಲ, ನೀತಿ ಮಾರ್ಗ ಎರಗಂಗ, 2ನೇ ರಾಚಮಲ್ಲ, ಎರೆಯಪ್ಪ, 2ನೇ ಭೂತಗ, 2ನೇ ಮಾರಸಿಂಹ, 4ನೇ ರಾಜಮಲ್ಲ, ಚಾವುಂಡರಾಯ, ಗಂಗರ ಆಡಳಿತ, ಗಂಗರ ಸಮಾಜ, ಗಂಗರ ಕಲೆ ಮತ್ತು ವಾಸ್ತುಶಿಲ್ಪವನ್ನ ನಾಳೆ ಸರಿಯಾಗಿ 8 ಗಂಟೆ 30 ನಿಮಿಷ ತರಗತಿಯಲ್ಲಿ ನಾನು ಮಾಡಿಕೊಡ್ತೀನಿ.